ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ನಾನು ಇವಾಗ ಬಂದು ಕೂತಿದ್ದೀನಿ. 7:30 ಟೈಮು. ಅಂಗಡಿಲೆಲ್ಲ ಕೆಲಸ ಮುಗೀತು. ಇವಾಗ ಬಂದು ಕೂತಿದ್ದೀನಿ. ಸೊಪ್ಪು ತಗೊಬಂದಿದ್ದೀನಿ. ಸೊಪ್ಪು ಸಾಂಬಾರು ಮಾಡೋದ ಅಂತ ಅಂದ್ಬಿಟ್ಟು ನನ್ನ ಮಗ ಪೈನಾಪಲ್ಲು ಮತ್ತು ಮ್ಯಾಂಗೋ ಜ್ಯೂಸ್ ಕೊಟ್ಟವನೆ, ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡೋದ ಅಂತ ಅಂದ್ಬಿಟ್ಟು ಹುಳಿ ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನೋದ. ಅಂಗಡಿಲಿ ರೇಷನ್ ತಗೊಬಂದಿದ್ದೀನಿ. ರಾಗಿ ಒಡ್ಸ್ಕೊಬಂದಿದ್ದೀನಿ. ನೆನ್ನೆ ರಾಗಿ ಒಡ್ಸ್ಕೊಬಂದಿರೋದು. ಅದನ್ನು ಇದಕ್ಕೆ ಡಬ್ಬಕ್ಕೆ ತುಂಬ್ಕೋಬೇಕು. ಅಕ್ಕಿ ಕೊಟ್ಟವನೆ. ಅಕ್ಕಿ ಸರಿಯಾಗಿ ಕೊಡಲ್ಲ ನಮಗೆ. ಈ ತಿಂಗಳಿಂದ 15 kg ಒಬ್ಬೊಬ್ರಿಗೆ ಮಾಡೋರಂತೆ. ನಮಗೆ 45 kg ಅಕ್ಕಿ ಕೊಡಬೇಕು. ಹೊರಗಡೆ ಲೈಟ್ ಹಾಕೋ. ಬರೀ 10 kg 15 kg ಕೊಡ್ತಾರೆ ನಮಗೆ. ಲೈಟ್ ಹಾಕು, ಲೈಟ್ ಹಾಕು. ಹೊರಗಡೆ ಅದ ಅಂದೆ. ಕಿವಿಗೆ ಇದಾಕೊಂಡ್ರೆ ಏನು ಕೇಳಲ್ಲ. ಮೊಬೈಲಲ್ಲಿ ಪಿಕ್ಚರ್ ನೋಡೋದು. ಇದು ಕೊಡಿಲಿ ನಿಂದು ಒರಿಜಿನಲ್ ಕನ್ನಡಕ ತೋರಿಸ್ತೀನಿ. ಒಂದು ಒರಿಜಿನಲ್ ಕನ್ನಡಕ ತೋರಿಸ್ಬಿಡ್ತಾಳೆ ಅಂತ ನಾಚ್ಕೊತಾನೆ. ಕೊಡಿಲಿ ಒಂದು ನಿಮಿಷ. ಮೆಮೊರಿ ಬಲ್ಲಿ ಇರಲಿ. ಮೆಮೊರಿಗಿರಲಿ. ಕೊಡಿಲಿ. ಕನ್ನಡಕ ಕೊಡು. ತೋರಿಸಲ್ಲ. ಕೊಡು. ರಿಪೇರಿ ಮಾಡಿಸ್ಕೊಬತ್ತೀನಿ. ಕೊಡು 100 ರೂಪಾಯಿ. ಕೊಡ್ಲಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಏನಕ್ಕಮ್ಮ ಏನು ತೋರಿಸ್ತಿದ್ದಲ್ಲ, ತೋರಿಸ್ಬಿಡ ಹೋಗು. ಏನೂ ಆಗಲ್ಲ. ಕೊಡಿಲಿ ತೋರಿಸ್ತೀನಿ ನಿಂದು ಒರಿಜಿನಲ್ ಕನ್ನಡಕನ. ನೋಡಿ ಜನರೇ, ಇದೇ ಒಂದು ಕನ್ನಡಕ. ಇದೇ ಒರಿಜಿನಲ್ ಕನ್ನಡಕ. ಹಿಂಗೆ ಹಾಕೊಂಡು ನೋಡೋದು ಅವನು. ಯಾಕೆ ಹಾಕೊಳ್ಳಲ್ಲ? ಇಲ್ಲ ಅಂದರೆ ಮೊಬೈಲ್ ನೋಡಲ್ಲ ಅವನು. ಇದು 3ನೇ ಕನ್ನಡಕ. ನೀಟಾಗಿ ಇಟ್ಕೊಳ್ದಿರೋಕ್ಕೆ ಏನು ತಗೊಟ್ರು ಅಷ್ಟೇ. 3ನೇ ಕನ್ನಡಕ. ಸೋಫಾ ಮೇಲೋ ಚೇರ್ ಮೇಲೋ ಎಲ್ಲಿ ಕೂತಿರ್ತಾನೆ ಅಲ್ಲಿ ಹಾಕ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಯಾರು ಬೇಕು ಅವ್ರು ಕೂತ್ಕೊಳ್ಳೋದು. ಅವ್ನು ಇಟ್ಟವನೇ ಅಂತ ಏನು ಕನಸ ಕಾಣ್ತಾರೆ ಜನಗಳು. ಹೋಗಿ ಕೂತ್ಕೋತಾರೆ. ಅದು ಆಫ್ ಮಾಡಲ್ಲೇ. ಅವನದು ಅವತಾರ ಎಲ್ಲ ಅಡುಗೆ ಮನೆಯೆಲ್ಲ ಕುಲ್ಗಾಡ್ಸ್ಬಿಟ್ಟವನೆ. ಡೈಲಿ ಬರೋದೇ ಇದು ನನ್ನ ರಾಮಾಯಣ. ಏನಪ್ಪ ಅಂದರೆ ಡೈಲಿ ಅಡುಗೆ ಮನೆ ಕ್ಲೀನ್ ಮಾಡೋದು. ಬಂದ ತಕ್ಷಣ ಇಲ್ಲಿ ರಾಮ ಅದು ತಿಪ್ಪೆ ಗುಂಡಿ ಎಲ್ಲ ಅಲ್ಲೇ ತುಂಬ್ತಾನೆ. ಹಣ್ಣಿನ ಸಿಪ್ಪೆ, ಮೊಟ್ಟೆ ಸಿಪ್ಪೆ ಎಲ್ಲ. ಇಲ್ಲ ಹಾಲು ತಗೊಂಡವನೆ. ಹಾಲು ಇಲ್ಲೇ ಇಟ್ಟವನೆ. ನಮಗೆ ಯಾರೋ ಒಂದು ಗಿಫ್ಟ್ ಕೊಟ್ಟರು. ಇದರಲ್ಲಿ ಚಾಕ್ಲೇಟ್ ಹಾಕ್ಬಿಟ್ಟು ಕೊಟ್ಟರು. ಯಾಕೆ ಅಂದರೆ ಸಹಕಾರ ನಗರದಲ್ಲಿ ಒಂದು ಎಲೆಕ್ಟ್ರಿಕಲ್ ಅಂಗಡಿ ಇಟ್ಟಾರಂತೆ. ಅದಕ್ಕೆ ಕೊಟ್ಟರು. ಇನ್ನು ರೂಮಿಗೆ ಬಂದರೆ ರೂಮಲ್ಲಿ ಯಾವ ಥರ ಐತೆ. ಇವನ ಕಾಟನೇ ಜಾಸ್ತಿ. ಅಂದರೆ ಇಲ್ಲೆಲ್ಲ ಮಂಚದ ಮೇಲೆ ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ತಿರ್ಗಾ ಎಲ್ಲ ಅಂಡ್ಬಿಟ್ಟವನೆ. ನನ್ನ ಮಗನ ಕಾಟನೇ ಜಾಸ್ತಿ ಬಟ್ಟೆ ಮಡ್ಚೋದ್ರಲ್ಲಿ. ಅಂದರೆ ತೋರಿಸ್ತೀನಿ ಬನ್ನಿ. ಇಲ್ಲೊಬ್ಳು ಅವಳೆ ನೋಡಿ ನಮ್ಮ ಮನೇಲಿ ಕಾಣಿಸ್ತಾವಳ. ಅವಳು ಮರಿ ಹಾಕವಳೆ. 4 ಮರಿ ಹಾಕಿದ್ಲು. 4ರಲ್ಲಿ 3 ಸಾಯಿಸ್ಬಿಟ್ಲು. ಅದು ಹೆಂಗೆ ಸಾಯಿಸ್ಬಿಟ್ಲು ಅಂತ ಗೊತ್ತಿಲ್ಲ. ಹಾಲು ಕುಡಿಸ್ತೇನೆ ಸಾಯಿಸಿದ್ಲು, ಇಲ್ಲ ಅದ್ರ ಮೇಲೆ ಮಲ್ಕೊಬಿಟ್ಲು, ಏನೋ ಗೊತ್ತಿಲ್ಲ. ಡೈಲಿ ಒಂದೊಂದು ಸುತ್ತೋದು. 3 ಸುತ್ತೋದು. ಒಂದು ಮಾತ್ರ ಪುಟಾಣಿ ಇದೆ. ಇದೊಂದು ಮಾತ್ರ ಉಳಿಸ್ಕೊಂಡವಳೆ ನೋಡಿ. ನಾನು ಅದಕ್ಕೆ ಜಾಗ ಮಾಡಿಕೊಟ್ಟಿದ್ರೆ ಎಲ್ಲ ಬಟ್ಟೆಲ್ಲ ಬಿಡಿಸ್ಬಿಟ್ಟವಳೆ ಕೆಳಗೆ. ಇವಳ್ದೊಂಥರ ಕಾಟ. ನಾನು ತೊಗೊಂಡೋಗಿ ಆಚೆಗೆ ಬಿಡ್ತೀನಿ. ನೀಟಾಗಿ ಹಾಸಿಗೆ ಥರ ಹಾಸ್ಬಿಟ್ಟು ಒಂದು ಡಬ್ಬಕ್ಕೆ ನೀಟಾಗಿ ಹಾಸ್ಕೊಟ್ರೆ ಮಲ್ಕೊಳ್ಳೋದೇ ಇಲ್ಲ ಅಂತಾಳೆ. ಕರ್ಕೊಬಂದು ಬೀರೊಳಗೆ ಮಲ್ಕೊಳ್ಳೋದು. ಇದು ಟೈಟಾಗಿ ಹಾಕೋಕ್ಕೆ ನಮಗೆ ಚಿಲ್ಕಾನೂ ಇಲ್ಲ ಗಿಲ್ಕಾನೂ ಇಲ್ಲ. ಇದು ವಾರ್ಡ್ರೂಫ್ ಥರ. ವಾರ್ಡ್ರೂಫ್ ಥರ ವಾರ್ಡ್ರೂಫ್ ಅಲ್ಲ. ಏನೋ ಬಟ್ಟೆ ಇಟ್ಕೊಳ್ಳೋಕ್ಕಷ್ಟೇ. ಇಷ್ಟು ಮಾತ್ರ ಅವಂತರ ಮಾಡೋನೆ ನನ್ನ ಮಗ. ಎಲ್ಲ ನಾನು ಬಟ್ಟೆ ಮಡಚಬೇಕು. ಬಟ್ಟೆ ರಾತ್ರಿ ಒಗ್ದಾಕಿರೋ ಬಟ್ಟೆ ಎತ್ಕೊಬರ್ಬೇಕು. ಹೆಣ್ಮಕ್ಳಿದ್ರೆ ಏನಾದರೂ ಒಂದು ಕೆಲಸ ಮಾಡಿಕೊಡ್ತಾರೆ. ನನ್ನ ಮಗನಷ್ಟು ವಯಸ್ಸಲ್ಲಿರೋರು. ಈ ನನ್ನ ಮಗ ಏನೂ ಮಾಡಿಕೊಡಲ್ಲ ನನಗೆ. ಎಲ್ಲ ನಾನೇ ಮಾಡಬೇಕು ನೋಡಿ. ರಾತ್ರಿ ಒಗ್ದಾಕಿರೋ ಬಟ್ಟೆಗಳು ಎತ್ಕೊಂಡಿಲ್ಲ, ಅದನ್ನು ನಾನೇ ಎತ್ಕೊಬೇಕು ಇವಾಗ.
ಗೌಡ್ರು ಬರೋಷ್ಟೊಳಗೆ ಇವಾಗ ಅಡುಗೆ ಬೇರೆ ಮಾಡಬೇಕು. ಅವ್ರು ಇವಾಗ 10 ಗಂಟೆ 10:30 ಊಟ ಮಾಡ್ತಿದ್ದವರು ಅವರು ಡಯಟ್ ಸ್ಟಾರ್ಟ್ ಆದಮೇಲೆ 9 ಗಂಟೆ 9:30ಗೆ ಊಟ ಕೊಡಬೇಕು. ಇಲ್ಲ ಅಂದರೆ ಬಾಯ ಬಡ್ಕೊತಾರೆ. ಅಷ್ಟು ಬೇಗ ಕಳಿಸ್ಕೊಟ್ರು ಇನ್ನೂ ಅಡುಗೆ ಮಾಡಿಲ್ವಾ ಅಂತಾರೆ. ಅದಕ್ಕೆ ಈಗ ಬೇಗ ಹೋಗ್ಬಿಟ್ಟು ಸೊಪ್ಪು ತಂದಿದ್ದೀನಲ್ಲ, ಸೊಪ್ಪು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿ, 2 ದಿನದಿಂದ ಮುದ್ದೆನೇ ಮಾಡಿಲ್ಲ, ರಾಗಿ ಹಸಿಟ್ಟಿರ್ತೇನೆ. ಇವತ್ತು ಮುದ್ದೆ ಮಾಡಿ ಅನ್ನ ಮಾಡಿ ಇಲ್ಲಿ ನೋಡಿ, ನಾನು ಇವಾಗ ಇಲ್ಲಿ ಪಾದ ತೊಳಿತಾ ಇದ್ದೀನಿ. ಮೇಲೆ ಕುತ್ಕೊಂಡು ಶಿಂಕ್ ಮೇಲೆ ಕುತ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಕಾಲು ಸಿಕ್ಕಾಬಟ್ಟೆ ನೋವಿತ್ತು. ಬೆಳಿಗ್ಗೆಯಿಂದ ಅಂಗಡಿಯಲ್ಲಿ ಕೆಲಸ ಇವತ್ತು ಜಾಸ್ತಿ ಇತ್ತು. ನಿಂತು ಕಾಲೆಲ್ಲ ನೋವು ಬಂದ್ಬಿಟ್ಟು ಅದಕ್ಕೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಹಂಗಾಗಿ ಅದ್ರ ಮೇಲೆ ಕುತ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ನಾನು ಎಷ್ಟು ಆ ಕಾಲಿಗೆಲ್ಲ ಸಾಕೊಳ್ಳೋದು ತುಂಬ ಹಿಂಡಿ ನೋವು ಬರುತ್ತೆ. ಅದೇನಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ರಿಂದ ಬರುತ್ತೋ ಏನು ಅಂತ ಗೊತ್ತಿಲ್ಲ. ಏನು ಡಾಕ್ಟ್ರಿಗೋಸ್ಕರ ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ಅದಕ್ಕೆ ಡಾಕ್ಟ್ರ್ ಹತ್ರಕ್ಕೆ ಹೋಗಲ್ಲ, ನಾನೇ ಸುಮ್ಮನಾಗ್ಬಿಡ್ತೀನಿ. ಇಲ್ಲಿ ಡಿಪೋಲಿ ಅಕ್ಕಿ ತಗೊಂಬಂದಿದ್ದೆ, ರಾಗಿ ಒಡ್ಸ್ಕೊಂಬಂದಿದ್ರು ನಮ್ಮ ಮನೆಯವರು. ಅದನ್ನು ಬಾಕ್ಸ್ಗೆ ಹಾಕಿರಲಿಲ್ಲ. ಇವಾಗ ಅದನ್ನು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ರಾಗಿ ಹಸಿಟ್ಟು ಖಾಲಿಯಾಗಿ 2 ದಿನ ಆಗೋಗಿತ್ತು. ನಮ್ಮ ಮನೆಯವ್ರಿಗೆ ಇವಾಗ ಡಯಟ್ ಮಾಡ್ತಿರೋದ್ರಿಂದ ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಗಂಜಿ ಇದೇ ಜಾಸ್ತಿ ಕೊಡ್ತಾ ಇರೋದ್ರಿಂದ ಬೇಗ ಖಾಲಿಯಾಗಿ ಹೋಗಿತ್ತು. ಒಡ್ಸ್ಕೊಬಂದಿದ್ರು, ಅದನ್ನು ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಇವಾಗ. ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಅಡುಗೆ ಏನು ಇತ್ತು, ಎಲ್ಲ ಸಾಂಬಾರೆಲ್ಲ ಇತ್ತು, ಆಮೇಲೆ ಗೊಜ್ಜೆಲ್ಲ ಇತ್ತು. ಏನು ಸಾಂಬಾರೇನು ಅವಶ್ಯಕತೆ ಇರಲಿಲ್ಲ. ಸೊಪ್ಪು ತಗೊಬಂದಿದ್ನಲ್ಲ, ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಸೋಸ್ತಾ ಇದ್ದೀನಿ. ಪಾಲಕ್ಕು ಮತ್ತು ಚಕ್ಕೊತ್ತ ಸೊಪ್ಪು ತಂದಿದ್ದೀನಿ. ನಾನು ಯಾವತ್ತೂ ಚಕ್ಕೊತ್ತ ಸೊಪ್ಪಲ್ಲಿ ಟೇಸ್ಟ್ ಮಾಡೇ ಇರಲಿಲ್ಲ. ಚೆನ್ನಾಗುತ್ತೋ ಇಲ್ವೋ ಅಂತ ನಾನು ಯಾವತ್ತೂ ಹಾಕಿರಲಿಲ್ವಲ್ಲ, ತಂದಿರಲಿಲ್ಲ. ಮೊನ್ನೆ ದಿನ ಮಿಕ್ಸಲ್ಲಿ ಚಕ್ಕೊತ್ತ ಸೊಪ್ಪು ತಂದಿದ್ದೆ. ಟೇಸ್ಟೇ ಬೇರೆ ಥರ ಇತ್ತು, ಒಳ್ಳೆ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇಷ್ಟು ಮಾತ್ರ ತಂದು ಹಾಕ್ತಿದ್ದೆ. ಚಕ್ಕೊತ್ತ ಸೊಪ್ಪು ನಾನು ಯಾವತ್ತೂ ತಂತಿರಲಿಲ್ಲ. ಮೊನ್ನೆ ದಿನ ಹಾಕಿ ಟೇಸ್ಟ್ ನೋಡಿದ್ಮೇಲೆ ಚೆನ್ನಾಗಿ ಅನ್ನಿಸ್ತು. ಹಂಗಾಗಿ ಇವತ್ತು ಬರೀ ಪಾಲಕ್ ಮತ್ತು ಚಕ್ಕೊತ್ತ 2 ತಂದಿದ್ದೀನಿ. ಅದನ್ನು ಬಿಡಿಸ್ಬಿಟ್ಟು ತೊಳೆದು ಇಡೋಣ, ಆದರೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ. ಒಂದು ಸಲ ತಾನೇ ಜ್ಯೂಸ್ ಮಾಡ್ಕೊಳ್ಳೋದು. ಈಗ ಒಂದು ಹಾಕ್ಬಿಟ್ಟು ಈಗ ಜಸ್ಟ್ 5 ನಿಮಿಷನೂ ಆಗಿಲ್ಲ, 5 ನಿಮಿಷದಲ್ಲಿ ಮಾಡ್ಕೊಂಡವನೆ. ಪುನಃ 2 ಸಲ ಅದೇ ಇದು ಅಂದರು. ಮಿಕ್ಸಿ ಜಾರ್ ಇವಾಗ ತಾನೇ ತೊಳೆದಿಟ್ಟಿದ್ದೆ. ತೊಳೆದಿಡು, ನೀ ತೊಳೆದಿಡೋಕ್ಕೆ ನಾವೇನು ಗಟ್ಟಿಯಾಗಿಲ್ಲ. ಜಾರಲ್ಲೇ ತಿಂದ್ಬಿಡು. ಸಪ್ಪ ಹಾಕ್ತೀನಿ. ಇದು ಬರೀ ಮಾವಿನ ಹಣ್ಣು ತಿನ್ನೋದು ಒಂದೇ, ಈಗ ಈ ಜ್ಯೂಸ್ ಕೊಡೋದು ಒಂದೇ. ಸಕ್ಕರೆನೇ ಹಾಕಿಲ್ಲ ಒಂಚೂರು. ಅದರಲ್ಲೇ ತಿಂದ್ಬಿಟ್ಟು ಅದನ್ನೇ ತೊಳೆದಿಡೋ. ಅದನ್ನು ಫ್ರಿಜ್ಗೆ ಇಡಬೇಡ. ಒಂದ್ಸಲಿ ಮಾಡೋದು ಕಂಡಿದ್ದೀನಿ, ಒಂದ್ಸಲಿ ಮಾಡಿಬಿಟ್ಟು ಇಟ್ಕೊಂಡು ಕುಡಿಬೇಕಿತ್ತು. ನೋಡಿ, ಆ ಜಾರನ್ನೇ ತೊಗೊಂಡೋಗಿ ಫ್ರಿಜ್ಗೆ ಇಡ್ತಾನೆ. ಇವಾಗ ತಾನೇ ಹೇಳಿದ್ದೀನಿ. ಬೇಬೇಕು ತಿಂದ್ಬಿಟ್ಟು ಹೋಗಿ ಟೊಮೆಟೊ ಕೊಡು. ನಾನು ಇನ್ನೇನು 11 ಗಂಟೆಗೆ ಮಾಡಲ ಅಡುಗೆನ? ನಿನ್ಗೆ 12 ಗಂಟೆಗೆ ಕೊಡ್ತೀನಿ, ಹೋಗು. ಇಲ್ಲಿ
ಮಸಾಪ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗನಿಗೆ ಟೊಮೊಟೊ ತಗೊಬರೋಗು ಅಂತ ಕಳಿಸ್ದೆ. ಟೊಮೊಟೊ ತಗೊಬರೋಗು ಅಂತ ಹೇಳಿ ಅರ್ಧ ಗಂಟೆ ಆದರೂ ತರಲೇ ಇಲ್ಲ. ಇನ್ನು ನಮ್ಮ ಮನೆಯವರು 9:30ಗೆ ಬಂದುಬಿಡ್ತಾರೆ. 9:30ಗೆ ಬಂದರೆ ಅಡುಗೆ ಆಗಲಿಲ್ಲ ಅಂದರೆ ಅವ್ರು ಬಾಯ್ ಬಡ್ಕೊತಾರೆ. ಹಾಗಾಗಿ ಅವ್ರಿಗೆ ಮುದ್ದೆ ಮಾಡಿಬಿಟ್ಟು ಈ ನಮ್ಮ ಮೊಟ್ಟೆನೇನು ಹಾಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ಇಡ್ತಾಯಿದ್ದೀನಿ ಇವಾಗ. ಆಮೇಲೆ ಮಾಡ್ಕೊಳ್ಳೋಣ ನಿಧಾನಕ್ಕೆ ಸಾಂಬಾರು ಅಂತ ಅಂದ್ಬಿಟ್ಟು. ಅವ್ನಿಗೆ ಯಾಕೆ ಹಿಂಸೆ ಮಾಡಿ ಕರ್ಕಬ ಕರ್ಕಬ ಸುಮ್ಮನಿರ. ಯಾಕೆ ಏನಾಯ್ತು? ಯಾಕೆ ಹಂಗೆ ಬಡ್ಕೊತಾ ಇದ್ದೀ? ಸುಮ್ಮನಿರು. ಅಯ್ಯೋ ಸುಮ್ಮನಿರು. ಇನ್ನೇನೀಗ ಹಾಲು ಹಾಕಿದ್ದೀನಿ, ಬನ್ನು ಹಾಕಿದ್ದೀನಿ. ಸುಮ್ಮನಿರು. ಯಾರು ಹೊಡೆದರು? ಯಾರು ಹೊಡೆದರು? ಅಲ್ಲಿ ಹೇಳು, ಯಾರು ಹೊಡೆದರು ನಿಮಗೆ? ಯಾರು ಹೊಡೆದರು? ಯಾರಪ್ಪ ಹೊಡೆದರು? ಹಾಂ, ನಿನ್ನ ಭಾಷೆ ಅರ್ಥ ಮಾಡ್ಕೊಳಂಗಿದ್ದಿದ್ರೆ ಏನಾದರೂ ಮಾಡುವೆ. ಯಾರು ಹೊಡೆದ್ರು ಅಂತ ಹುಡ್ಕೊಂಡು ಹೋಗಿ ಹೊಡೆದು ಬರುವೆ. ನಿನ್ನ ಭಾಷೆ ಅರ್ಥ ಆಗಲ್ಲ, ಏನು ಮಾಡೋದು? ಹ್ಞೂ, ಅವಾ ಅಂತಾನೆ. ಮುದ್ದೆನೂ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರು ಇನ್ನೂ ಬರಲಿಲ್ಲ. ಬರೋಷ್ಟೊತ್ತಿಗೆ ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮುದ್ದೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಹಳೆ ರಾಗಿ ಆದರೆ ನಾನು ತಗೊಂಡು 1 ವರ್ಷ ಆಯಿತು. ರಾಗಿನ 1 ಕ್ವಿಂಟಲ್ ರಾಗಿ ತಗೊಂಡಿದ್ದೆ ವರ್ಷದ ಹಿಂದೆ. ಇವಾಗ ಅದು ಹಳೆ ರಾಗಿ ಆಯಿತು. 1 ವರ್ಷ ಆದಮೇಲೆ ಅದು ಹಳೆ ರಾಗಿ ಅಂತ ನೆನೆಸ್ಕೊಳ್ಳೋದು. ಒಳ್ಳೆ ಹೆಂಗೆ ಬರುತ್ತೆ ಗೊತ್ತಾ ಮುದ್ದೆ? ಗಮ್ ಥರ ಬರುತ್ತೆ ಮುದ್ದೆ. ಎಷ್ಟು ಚೆನ್ನಾಗಾಗುತ್ತೆ. ಒಂಚೂರು ಆಯಿಲ್ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ, ಗಂಟಾಗಲ್ಲ. ಅಡುಗೆ ಎಲ್ಲ ಮಾಡಾದ್ಮೇಲೆ ಇವಾಗ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಕಸ ಹೊಡಿತಾ ಇದ್ದೀನಿ. ಮನೆ ಇವಾಗ ಇಷ್ಟೊತ್ತಲ್ಲಿ ಏನಕ್ಕಪ್ಪ ಒರೆಸ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇಷ್ಟೊತ್ತಲ್ಲೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ಬೆಳಿಗ್ಗೆ ಬೇಗ ಅಂಗಡಿಗೆ ಹೋಗ್ಬೇಕಾಗುತ್ತೆ ನಾನು, ಬೇಕ್ರಿಗೆ. ಫಸ್ಟ್ ಅಲ್ಲಿ ಕೆಲಸ ಮಾಡಬೇಕಲ್ಲ, ಆಮೇಲೆ ಇಲ್ಲಿಗೆ ಯಾವಾಗಾದರೂ ಬಂದು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಬೆಳಿಗ್ಗೆ ಟೈಮ್ ನಾನು ಏನಾದರೂ ಬರೀ ಸ್ನಾನ ಮಾಡಿ ಗುಡಿಸ್ಬಿಟ್ಟು ಬಾಗಿಲು ತೊಳೆದು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ದೇವ್ರ ಮನೆ ದೀಪ ಹಚ್ಬಿಟ್ಟು ಅಷ್ಟಕ್ಕೆ ಹೋಗೋದು. ಇನ್ನು ಮನೆ ಒರೆಸೋಕ್ಕೆಲ್ಲ ಅಷ್ಟೊಂದು ಟೈಮ್ ಸಿಗೋಲ್ಲ. ಮನೆ ಒರೆಸಿದ್ರೆ ನೀಟಾಗಿ ಒರೆಸ್ಬೇಕು. ಸುಮ್ಮನೆ ನಾನು ಒರೆಸ್ತೆ ಅಂತ ಅಂದ್ಬಿಟ್ಟು ಒರೆಸಿದ್ರು ಇಷ್ಟ ಆಗೋಲ್ಲ. ಹಂಗಾಗಿ ರಾತ್ರಿ ಟೈಮ್ ಆದರೆ ನೀಟಾಗಿ ಮೂಲೆಯಲ್ಲೆಲ್ಲ ಕಸ ಹೊಡ್ಕೊಂಡು ನೀಟಾಗಿ ಗುಡಿಸಿ ಒರೆಸ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಇಷ್ಟೊತ್ತಲ್ಲೇ ಮನೆ ಒರೆಸ್ಕೊಳ್ಳೋದು. ಬೆಳಗ್ಗೆ ಟೈಮು ಇಷ್ಟೆಲ್ಲ ನೀಟಾಗಿ ಕಸ ಗುಡಿಸಿ ಒರೆಸೋಕ್ಕೆಲ್ಲ ಟೈಮ್ ಸಿಗೋಲ್ಲ. ಸುಮ್ಮನೆ ಹಂಗೆ ಒರೆಸ್ಕೊಂಡು ಹೋಗ್ಬೋದು. ಅದು ಒರೆಸಿದ್ರು ಒಂದೇ, ಹಂಗೆ ಇದ್ರು ಒಂದೇ ಅಂತ ಅಂದ್ಬಿಟ್ಟು ನಾನು ಒರೆಸೋಕ್ಕೆ ಹೋಗೋಲ್ಲ. ಇವಾಗೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ಮನೆ ಒರೆಸ್ಕೊಂಬಿಡ್ತೀನಿ. ಇವಾಗ ಬೆಳಗ್ಗೆಗೆ ಹಂಗೆ ಕಸ ಹೊಡೆದ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚಿದ್ರೆ ಸರಿ ಹೋಗುತ್ತೆ ಅಂತ. ಇಷ್ಟೊತ್ತಲ್ಲಿ ಇವಾಗ ನಮ್ಮ ಹಳಬ್ರೆಲ್ಲ ಹೇಳ್ತಾರೆ, ನಮ್ಮ ಸಂಪ್ರದಾಯದ ಪ್ರಕಾರ ಇಷ್ಟೊತ್ತಲ್ಲಿ ಕಸ ಹೊಡಿಬಾರ್ದು, ಮನೆ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಕೆಲಸ ಹೆಂಗಿರುತ್ತೆ, ನಮ್ಮ ಟೈಮ್ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಆಗಲೇಬೇಕು. ಮೊದಲಿನ ಥರ ಇರೋಕ್ಕಾಗಲ್ವಲ್ಲ ಇವಾಗ. ಪಕ್ಕ ಸೊಪ್ಪು ತಗೊಂಡು ಟೊಮೊಟೊ ತಂದ್ಕೊಡ್ಲಿಲ್ಲ, ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕೊಡ್ಲಾ? ಲೆಕ್ಕಾಚಾರ ಚೆನ್ನಾಗಿ ಮಾಡ್ತೀವಿ. 6:30 ಆದಮೇಲೆ 7:30. ಮೊಟ್ಟೆ ತಂದ ಮುಖ ತೊಳ್ಕೊಬ. ಮೊಟ್ಟೆ ಆಮ್ಲೆಟ್ ಹಾಕ್ತೀನಿ. ಬೇಯಿಸೋಕ್ಕೆ ಎಲ್ಲ ಟೈಮು? ಬೇಯಿಸ್ಲಾ ಆಮ್ಲೆಟ್ ಹಾಕ್ಲಾ? ಏನು ಮಾಡ್ತವನೆ ಬರೀ ರೋಡ್ ಇಲ್ಲ ಇಟ್ಟೋದ್ನಲ್ಲ. ಇಲ್ಲ, ನಾನು ಅದಕ್ಕೆ ಅದನ್ನೇ ನೋಡ್ತಾ ಇದ್ದೀನಿ. ನೋಡ್ತಿದ್ದೆ ಒಂದಿನ ಮಾವಿನ ಹಣ್ಣಿನ ಜ್ಯೂಸ್. ಶುಗರ್ಲೆಸ್ ಜ್ಯೂಸ್ ಕುಡಿಬೇಕಲ್ಲ. ಶುಗರ್ಲೆಸ್ ಊಟ ಕೊಡ್ತಿದ್ರು. ಕುಡ್ಕೋ. ಚೆನ್ನಾಗಲ್ಲ, ಆವಾಗಲೇ ಮಾಡಿರೋದು.
ಶುಗರ್ಲೆಸ್ ಮಾಲ್ ಜ್ಯೂಸ್. ಅಯ್ಯಪ್ಪ. ಆದರೆ ಏನು ಸುಗರ್ ಹೊಟ್ಟೆ ಕೆಡ್ತಾ ಇಲ್ಲ. ನನಗೆ ಉದ್ಬಿಡ್ತೀನಿ ಒಂದು 4 ಮೊಟ್ಟೆ ಹಂಗ ಬರೀ ಹಾಕಿಲ್ಲ ಉಪ್ಪು ಇದಾಗ್ಬಿಟ್ಟು ಏನು ಮಾಡೋ ಆ ರಿಮೋಟ್ ಯಾವಾಗ ಸಿಗಲ್ಲ. ರಿಮೋಟ್ ನಾನು ಟಿವಿನೇ ಹಾಕಿಲ್ಲ. ಅವಾಗೇ ಟೊಮೊಟೊ ತಂದು ಕೊಟ್ಟಿದ್ದಿದ್ರೆ ಕಳ್ಸ್ಬೇಕಾಯ್ತು ಅವನ್ನ. ಆಮೇಲೆ ಅಪ್ಪನ ಕೈ ಕೊಟ್ಟು ಕಳಿಸ್ತೀನಿ ಕೊಟ್ಟು ಕಳಿಸ್ತೀನಿ ಅಂದ. ಇಲ್ಲ ಇಲ್ಲ ಸಂಜೆ ಬಂದ ಫೋನ್ ಮಾಡಿದ್ರೆ ಹೋಗೊಬ್ಬ ಬೇಗ ತರೋಗು ಅಂದೆ. ಈಗೇನು ಸ್ವಲ್ಪ ಸಾಂಬಾರು ಐತೆ, ಟೊಮೊಟೊ ಕಡೆಗ ಸೊಪ್ಪು ತಂದಿದೆ ಮಸೊಪ್ಪು ಮಾಡೋಣ ಅಂತ. ಈರುಳ್ಳಿ ಹಾಕಲ್ಲ ಹಂಗೆ ಉರಿತೀನಿ. ಏನೋ ಮಾಡು ಏನು ಮಾಡಲ್ಲ ಉರಿತೀನಿ. ಸಾಂಬಾರು ಇದಾ? ಉಪ್ಪಾಗಿತ್ತು, ನೀರು ಹಾಕ್ಬೇಕಾಗಿತ್ತು. ಹಾಕು ಇದನ್ನು ಊಟ ಮಾಡಿದೆ ಉಪ್ಪಾಗಿತ್ತು. ಒಂದು ಮೊಟ್ಟೆ ಚಿಕ್ಕದು, ಒಂದು ಮೊಟ್ಟೆ ದೊಡ್ಡದು ಕೊಟ್ಟವರು. ಸೌಟ್ ಹಾಕ್ತಾರಾ ಯಾರಾದ್ರೂ? ಅದ್ರಲ್ಲಿ ಸಾಂಬಾರು ಬರುತ್ತಾ? ಇತ್ತಲ್ಲಿ ಹಾಕ್ಬೇಕಣ. ಇತ್ತಲ್ಲಿ ಹಾಕ್ತಾರೆ ಎಲ್ಲದು ಮಾಡ್ಬೇಕಂತ. ಅಲ್ಲಿಂದ ಸೌಟು ಗೊಜ್ಜೊಳಗೆ ಎಲ್ಲ ತೊಳಿಲಿ ಅಂತ ಅಂದಮೇಲೆ ಆಗಿರೋದನ್ನ ಯೂಸ್ ಮಾಡಿದ್ದು ನಾನು. ಆಗ್ಬಿಡಿದೊಳಗೆ ಏನು ತೊಳ್ಕೊಡೋರಂಗೆ ಇಲ್ಲ. ತೊಳ್ಕೊಡ್ತೀಯ? ಮಾಡಿರ್ತಾರೆ. ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಕಾಣಿಸ್ತಾ ಇಲ್ಲ. ಫಿಲ್ಟ್ರು ರೆಡಿ ಮಾಡ್ಕಾಯ್ತವಾಗ ಫೋನ್ ಅವನಿಗೆ ಯಾರು ಫೋನ್ ಮಾಡಿ? ಯಾಕೆಸ್ಕೆ ಇಲ್ಲೇ ಕಸ್ಟಮರ್ ಕೇರ್ ಫೋನ್ ಮಾಡಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮೊಟ್ಟೆ ಇನ್ನೇನು ಮೊಟ್ಟೆ ಹಂಗೆ ಹುರಿದಿದ್ದೀನಿ. ಆಮ್ಲೆಟ್ ಹಾಕೋದ್ರ ಬದಲು ಹಂಗೆ ಪ್ಲೈನಾಗಿ ಹುರಿದಿದ್ದೀನಿ. ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ 2 ಹಾಕ್ಬಿಟ್ಟು. ಇನ್ನೇನು ಕೊಟ್ಟರು? ಅದಕ್ಕಿಂತ ಡಯಟ್ ಫುಡ್ಡಾ? ಡಯಟ್ ಫುಡ್ಗೆ ಎಲ್ಲೋ ಕಲರ್ ಹಾಕ್ತಾರ. ಎಲ್ಲ ಕಲರು ಸ್ವಲ್ಪ ಹಾಕಿದ್ದೀನಿ ಕಣ, ತಿನ್ನು. ಎಲ್ಲ ಇಲ್ಲಿ ಒಂದು ಡಾಕ್ಟ್ರ್ ಹೇಳಿದ್ರು ಎಲ್ಲೋ ಕಲರಲ್ಲೇ ಪ್ರೋಟೀನ್ ಸಿಗೋದು, ಮಿಕ್ಸ್ ಮಾಡ್ಕೊಂಡೆ ತಿನ್ಬೇಕಂತೆ. ಊಟ ಮಾಡ್ಬಿಟ್ಟು ಬೇಗ ವಾಕಿಂಗ್ ಹೋಗು. ಮೊಟ್ಟೆ ಕೊಡು ಅವನಿಗೆ ಹೆಂಗೆ ಬೇಕು ಹಂಗೆ ಹಾಕತಾನೆ. ಊಟ ಮಾವಿನ ಹಣ್ಣು ಜ್ಯೂಸ್ ಮಾಡ್ಕೊಂಡು ತಿಂದ, ಒಂದು ಪೈನಾಪಲ್ ತಿಂದ, ಮುದ್ದೆ ಮಾಡ್ತಾಯಿದ್ದೀನಿ ಹಿಂದೆ ಬೇಡ ಅಂದ. ಇನ್ನು ನಮಗೆ ಮಾತ್ರ ಮಾಡಿದೆ. ಸಾಂಬಾರಿಗೆ ಗೊಜ್ಜು ಕಾಸು ಚೆನ್ನಾಗಿರುತ್ತೆ. ನಾನು ಹೇಳಿದ್ದೀನಿ ನೀರು ಕೊಡು. ಬಿಟ್ಟಿದೆ, ನಾನು ಹೇಳಿದ್ದು ನನಗೆ ಹೇಳ್ತಾರೆ. ಇವತ್ತೇನು ಟೇಬಲ್ ಮೇಲೆ ಕೂತಿದ್ದೆ? ಕೂತ್ಕಡೆ ಬಂದ ನನಗೆ ನೆಲದ ಮೇಲೆ ಕೂತ್ಕೊತಿದ್ದ ಡೈಲಿ. ಹಳೆ ನೆನಪು ಬಂದ್ಬಿಡ್ತೇನೋ.
ಬಂದು ನಾಯಿ ಕೂತ್ಕೊಂಡ ಹೊಟ್ಟೆ ಕರೀತಾ ಇಲ್ಲ, ಹೊಟ್ಟೆ ಕರೆಸ್ಬೇಕು. ಹೊಟ್ಟೆ ಕರಗಿಸ್ಬೇಕು ಅಂದರೆ ನಾನು ಒಂದು ವ್ಯಾಯಾಮ ಹೇಳ್ಕೊಡ್ತೀನಿ, ಮಾಡು. ಫ್ರೆಂಡ್ಸ್, ಇವಾಗೆಲ್ಲ ಊಟ ಆಗೋಯ್ತು. ಊಟ ಆದಮೇಲೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸೊಪ್ಪು ತಂದುಬಿಟ್ಟು ನೀರೊಳಗೆ ಹಾಕಿ ನೆನೆಸ್ಬಿಟ್ಟಿದ್ದೀನಿ. ಇದು ನಮಗೆ ಬಿಟ್ಟರೆ ಇವಾಗ ಚೆನ್ನಾಗಲ್ಲ. ಅದಕ್ಕೆ ಇವಾಗ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇಡ್ತೀನಿ. ನೋಡೋದು ಇವಾಗ ಆದರೆ ಇವಾಗಲೇ ಸಾಂಬಾರು ಮಾಡಿಡ್ತೀನಿ, ಇಲ್ಲ ಅಂತಂದರೆ ಬೆಳಿಗ್ಗೆ ಮಾಡ್ತೀನಿ. ಇಟ್ಕೊಂಡು ಈರುಳ್ಳಿ, ಒಂದು 4 ಟೊಮೆಟೊ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊತೀನಿ. ಮಾಮೂಲಿ ಕೂಗಿಸಿಡ್ತೀನಿ. ಏನಾದರೂ ಇವಾಗ ನನಗೆ ಮಾಡಬೇಕು ಅಂತ ಮನಸ್ಸು ಬಂದರೆ ಮಾಡ್ತೀನಿ, ಇಲ್ಲಾಂದರೆ ಬೆಳಿಗ್ಗೆ ಮಾಡ್ತೀನಿ. ಮೂಡ್ ಹೆಂಗಿರುತ್ತೋ ಹಂಗೆ. ಇವಾಗ ಇನ್ನೂ ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಕೆಲಸ ಮಾಡಿಬಿಟ್ಟು ಬರ್ತೀನಿ. ಒಂದಿಷ್ಟು ಬೇಳೆ ಹಾಕ್ತಾಯಿದ್ದೀನಿ. ನಮ್ಮ ಲೈಫ್ ಸ್ಟೈಲ್ ಈ ಥರ ಇರುತ್ತೆ. ಬೆಳಗ್ಗೆ ಸಾಂಬಾರಿಗೆ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳೋದು. ಇವಾಗ ನಾನು ಮನೆ ಒರೆಸ್ಬೇಕು. ಮನೆ ಒರೆಸಿ 2 ದಿನ ಆಗೋಗೈತೆ. ಫ್ರೆಂಡ್ಸ್, ಹಿರಿಯರು ಹೇಳೋ ಪ್ರಕಾರ ನಮ್ಮ ಸಂಪ್ರದಾಯದಲ್ಲಿ ರಾತ್ರಿ ಹೊತ್ತು ಗುಡಿಸ್ಬಾರ್ದು, ಒರೆಸ್ಬಾರ್ದು ಅಂತ ಇದೆ. ಗೊತ್ತು ನನಗೂ, ಫಸ್ಟಿಂದನೂ ಇದೆ ಅಂತ. ಆದರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಬೆಳಗ್ಗೆ ಟೈಮ್ ಸಿಗಲಿಲ್ಲ ಅಂದಾಗ ರಾತ್ರಿ ಟೈಮು ಒರೆಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡೋದಕ್ಕೆ ಹಗಲಾದ್ರೇನು ನೈಟ್ ಆದ್ರೇನು ಅಲ್ವಾ, ಟೈಮ್ ಯಾವಾಗ ಸಿಗುತ್ತೆ ಅವಾಗ. ಇವಾಗ ಎಲ್ಲ ಕೆಲಸಕ್ಕೆ ಹೋಗೋ ಹೆಂಗಸ್ರಿಗೆಲ್ಲ ಇದೇ ಒಂದು ಪ್ರಾಬ್ಲಮ್ಮು, ಬೆಳಗ್ಗೆ ಟೈಮ್ ಸಿಗಲ್ಲ ಅಂತ. ಅದೇ ಪ್ರಾಬ್ಲಮ್ ನನಗೂ ಇದೆ. ಯಾಕಂದರೆ ಮನೇಲಿರೋರಾದರೆ ಯಾವಾಗಾದರೂ ಕ್ಲೀನ್ ಮಾಡ್ಕೋಬೋದು, ಬೆಳಗ್ಗೆಯಿಂದ ಸಂಜೆ ತನಕ ಇದ್ದರೆ. ಬೆಳಗ್ಗೆ ಹೋದರೆ ಬರೋದೇ ಸಂಜೆ ಆಗುತ್ತೆ, ನೈಟ್ ಆಗುತ್ತೆ. ಹಾಗಾಗಿ ಎಲ್ಲಿ ಬೆಳಗ್ಗೆ ಟೈಮೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೈಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮನೆ ಒರೆಸೋದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಒಂದು ಹಿಡಿ ಉಪ್ಪು ಇಷ್ಟನ್ನು ಹಾಕಿ ಮನೆ ಒರೆಸ್ತಾ ಇದ್ದೀನಿ. ಇದು ನಮ್ಮ ಸಂಪ್ರದಾಯದಲ್ಲಿ ಏನಂತಾರೆ ಅಂತಂದರೆ, ನೆಗೆಟಿವ್ ಎನರ್ಜಿ ಇದ್ದರೆ ಮನೆಯಲ್ಲಿ ಹೋಗುತ್ತೆ. ಆವಾಗವಾಗ ಮನೆ ಒರೆಸ್ಬೇಕಾದ್ರೆ ಉಪ್ಪು ಮತ್ತು ಅರಿಶಿನ 2 ಹಾಕಿ ಮನೆ ಕ್ಲೀನ್ ಮಾಡಿದಾಗ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಮನೆಗೆ ಹೋಗುತ್ತೆ ಅಂತ ಎಲ್ಲ ಹೇಳಿರೋ ಪ್ರಕಾರ ನಾನು ಕೂಡ ಅದನ್ನು ನಂಬಿದ್ದೀನಿ. ನಾನು ಕೂಡ ಅದನ್ನು ಪಾಲಿಸ್ತಾ ಇದ್ದೀನಿ. ಮನೆ ಒರೆಸ್ಬೇಕಾದ್ರೆಗೆಲ್ಲ ಹಾಕಿ ಒರೆಸ್ತೀನಿ ನಾನು. ಹಾಗಾಗಿ ನೈಟ್ ಅಂದರೆ ಎಲ್ಲ ಈಗ ಶುಕ್ರವಾರ ಒರೆಸಲ್ಲ, ಮಂಗಳವಾರ ಒರೆಸಲ್ಲ. ನೈಟು ನಾನು ಶುಕ್ರವಾರ ಮತ್ತು ಮಂಗಳವಾರ ಬಿಟ್ಟು ಇನ್ನು ಇದ್ದಿದ್ದ ದಿನದಲ್ಲೆಲ್ಲ ನೈಟು ಕ್ಲೀನ್ ಮಾಡ್ತೀನಿ ಟೈಮ್ ಸಿಕ್ಕಿದಾಗ. ನೀನು ಸ್ವಲ್ಪ ಮಡ್ಚ್ಕೊಟ್ರೆ ಹೆಲ್ಪ್ ಆಯ್ತದಪ್ಪ, ಬೇಗ ನೀನು ಕೆಲಸ ಏನು ಇಷ್ಟೊತ್ತಲ್ಲಿ ನೀನು ಕೆಲಸ ಮಾಡೋಕೆ ಹೋಗ್ತಿದ್ದಾ? ಇಲ್ಲ, ಅದೇ ತಾತಲ್ಲ ಅಂಗಡಿರೋದು ಮಾಡೋ ನಿಯಂತಿಲ್ಲ ನಾಯಿಗಳು. ಮಾಡು ಅಂತಿರ್ಬೇಕಾರೆ ಮಾಡು ಬೆಳಗನ ಮಾಡು ಅಂತೀವ. ಇಲ್ಲ, ಬಂದ ಅಲ್ಲಿಂದ ಹೊಸದಾಗಿ ಎಲ್ಲ ಮಾಡ್ಬೇಕೈತೆ. ಏನು ಒಂಚೂರು ಬಟ್ಟೆ ಮಡ್ಚ್ಕೊಡು, ಒಂದು ಅಷ್ಟಕ್ಕೆ ವಟ ಅಂತೀಯಲ್ಲ. ಬಟ್ಟೆ ಮಡ್ಚ್ಕೊಡಕ್ಕಾಗ್ತದ? ನಾವು ಮಾಡಲಿಲ್ವಾ? ನೋಡಿ ನಾನೇನು ಮಾಡಿದ್ದೀನಿ ಅಂತೆ. ಬಂದು ಎಷ್ಟು ಕೆಲಸ ಆಯಿತು. ಇನ್ನೂ ಇವಾಗ ಬಾಗಿಲು ತೊಳಿಬೇಕು. ಬಾಗಿಲು ತೊಳೆಯೋಕೆ ಹೋಗ್ತಾ ಇದ್ದೀನಿ. ಎಲ್ಲ ವರ್ಷ ಈಗ ಸೊಪ್ಪು ಬೇಯಿಸಿದ್ದೀನಿ. ಸೊಪ್ಪು ಸಾಂಬಾರು ಒಗ್ಗರಣೆ ಹಾಕಬೇಕು. ಅವ್ನು ಮಲಗಿದ್ಮೇಲೆ ಏನು ಕೆಲಸ ಬಂದೆ ನೀನು? ಮಾಡಿದ್ರೆ ಕೆಲಸ ಏನು ಮಾಡ್ತೀನಿ ನೀನು? ಮಲ್ಕೊಳ್ಳ. ಅವ್ನು ಹೆಂಗೋ ಮಲಗಿದ, ಎಬ್ಬಸ್ಕೊಂಡು ಕರ್ಕೊಂಡ್ಬಿಟ್ಟಲ್ಲ. ಮಲ್ಕೊ ಸುಮ್ಮನೆ ಅಳ್ಬೇಡ. ಮಾಡೋ ಕೆಲಸ ಇಲ್ವಾ ನಿಮಗೆ? ಮಾಡೋ ಕೆಲಸನ ಈ ಕೆಲಸವ ಹೇಳ ಮೇಲೆ ಬಟ್ಟೆ ಮಡ್ಚಿತೀನಿ. ಬಟ್ಟೆ ಮಡ್ತೀನಿ ಅಂದರೆ ಬೇಕಿರ್ತಂತ ಹೇಳು. ಬಟ್ಟೆ ಮಡ್ಸ್ಬೇಕು. ಬೇಡ ನೋಡೋದ ಹೇಳ ಮೇಲೆ. ಮಲಗಿದ್ದನ್ನು ಹೇಳಿಸ್ಬಿಟ್ಟಲ್ಲ. ಬಿಡತ್ತಾರೆ ನಿಮ್ಗೆ.
ಏನು ಒಂಚೂರು ಹೆಲ್ಪ್ ಮಾಡಿಕೊಡು ಅಂದರೆ ಸ್ವಲ್ಪನಿಗೆ ಆಗಲ್ಲ ಅಂತ ಮಾಲಕ ಇದು ಒಂದು ನಿಮಿಷ ಹಾಸಿಗೆ ಖಾಲಿ ಮಾಡ್ಕೊಡೋದಲ್ವಾ? ಎತ್ಕೋ. ನಾನು ಎಷ್ಟು ಹೆಲ್ಪ್ ಮಾಡ್ಕೊಡ್ತೀನಿ ನಿನಗೆ ಬೇಕ್ರಿ ಕೆಲಸದಲ್ಲಿ. ನಾನು ಮಾಡ್ಕೊಡಕ್ಕಿಲ್ಲ. ಏನಾ ಒಂಚೂರು ಬಟ್ಟೆ ಮಡಿಸ್ಕೊಡು ಅಂತ ಅಂದರೆ ಹದಿನಾರು ಮಾತಾಡ್ತೀಯಲ್ಲ. ಅಂತರ ಮಾತಾಡಕ್ಕಿಲ್ಲ ರಾಗಿಟ್ಟ ಬಿದ್ದಿಲ್ವಾ? ಏನಿಲ್ವಾ? ಎತ್ಕೊತೀನಿ ತಗೋ. ನೀನು ಎತ್ಕೋ. ಒಗ್ದಿರೋ ಬಟ್ಟೆಗಳನ್ನೂ ನಾವೇ ಮಡಿಸ್ಕೊಡ್ಬೇಕು. ನಾನೇ ಮರ್ಚ್ಬಿಡು ಹಂಗೆ ಹಾಕು. ಹಂಗೆ ತುಂಬಿಡು ಕಸತ್ತರ ಗೊಬ್ಬರದ ತಕ. ಇಲ್ಲ ಮರ್ಚಕೋದ್ವಾ ನಾನು ಹಂಗೆ ಅಡಿಕೆ ಹಾಕ್ತೀನಿ. ನಾವು ಮಾತ್ರ ಅಷ್ಟೊಂದು ಕೆಲಸ ಮಾಡ್ಕೊಡ್ಬೇಕು, ನಮಗೆ ಮಾತ್ರ ಒಂದು ಮಾಡ್ಕೊಡೋದು ಒಂದು ಕೈ ಕೆಲಸ. ಇದನ್ನ ಯಾತಕ್ಕೊಲಿ ಅವ್ನು ತಂದು ಗುಡ್ಡಿ ಹಾಕ್ತಾನೆ. ಇಲ್ಲಿ ಒಳಗಡೆ ಎಲ್ಲ ಕೆಲಸ ಮುಗೀತು. ಇವಾಗ ಕೆಲಸ ಮುಗಿದ್ಮೇಲೆ ಹೊರಗಡೆಗೆ ಬಂದಿದ್ದೀನಿ ಗುಡ್ಸೋಣ ಅಂತ ಅಂದ್ಬಿಟ್ಟು. ನೋಡಿ ಈ ಕಡೆ ಹೊಂಗೆ ಮರ ಐತಲ್ಲ, ಈ ಹೊಂಗೆ ಮರದ್ದು ಹೂವೆಲ್ಲ ಕೆಳಗಡೆ ಬೀಳುತ್ತೆ ಹಿಂಗೆ. ನೋಡಿ ಆ ಕಡೆ ಒಂದು, ಆ ಕಡೆ ಲೈನ್ಗೆ ಇದ್ದಾವೆ, ಈ ಕಡೆ ಲೈನ್ಗಿದ್ದಾವೆ. ಅಕ್ಕಪಕ್ಕದಲ್ಲಿ ಖಾಲಿ ಸೈಟ್ ಇದ್ದಾವೆಲ್ಲ, ಯಾರು ಗುಡ್ಸೋರಿಲ್ಲ, ನಾನೇ ಗುಡ್ಸ್ಕೋಬೇಕು. ಹಾಗಾಗಿ ನಾನೇ ಗುಡಿಸ್ತಾ ಇದ್ದೀನಿ. ಇವಾಗ ರಾತ್ರಿ ಟೈಮ್ ಆದರೆ ಒಂದು 10 ನಿಮಿಷ ಟೈಮ್ ಸಿಗುತ್ತಲ್ಲ, ಅದಕ್ಕೆ ಇವಾಗ ನೀಟಾಗಿ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಮಲ್ಕೊಳ್ಳೋಣ ಅಂತ ಗುಡಿಸ್ತಾ ಇದ್ದೀನಿ. ಟೈಮ್ ಬಂದು ಆವಾಗಲೇ 11 ಗಂಟೆ. ಫ್ರೆಂಡ್ಸ್ ಏನು ಗೊತ್ತಾ, ಇಲ್ಲಿ ಸಗಣಿ ಹಾಕಿ ಮುಂದೆಗಡೆ ಬಾಗಿಲಲ್ಲಿ ಸಗಣಿ ಹಾಕಿ ತಾರಿಸ್ಬಿಟ್ಟು ರಂಗೋಲಿ ಬಿಡೋದ್ರಲ್ಲಿ ಏನು ಚೆನ್ನಾಗಿರುತ್ತೆ. ಅವಾಗೆಲ್ಲವ ನಮ್ಮ 90ಸಲ್ಲೆಲ್ಲ ನಮ್ಮೂರಲ್ಲಿ ಸಗಣಿ ಈಗ ಹಬ್ಬಗಳು ಬಂತು ಅಂತ ಅಂದರೆ ಬಾಗಿಲು ತಾರಿಸ್ತೀವಿ ಅಂದರೆ ನೈಟ್ ತಾರಿಸ್ತೀವಿ ಅಂತ ಅಂದರೆ ಬೆಳಿಗ್ಗೆನೇ ಸಗಣಿ ಎಲ್ಲನೇ ಕಲೆಕ್ಟ್ ಮಾಡಿ ಇಟ್ಕೊಂಬಿಡೋದು. ಅದು ಏನು ಹಸೂರ್ಗಿರಬೇಕು, ಬೆಳಗಿದ್ರೆ ಚೆನ್ನಾಗಲ್ಲ ತಾರ್ಸೋರೆ ಅಂತ ಅಂದ್ಬಿಟ್ಟು ಹಸೂರ್ಗಿರೋದು ಹಸಿ ಹುಲ್ಲು ತಿಂದಿರುತ್ತಲ್ಲ ಆ ಹಸುದು ಅಥವಾ ಎಮ್ಮೆದು ಯಾವುದಾದ್ರೂ ಪರವಾಗಿಲ್ಲ, ಹಸೂರ್ಗಿರಬೇಕು. ಅದನ್ನು ತಗೊಬಂದು ಬಾಗಿಲೆಲ್ಲ ತಾರಿಸಿ ರಾತ್ರಿ ಟೈಮಿನೇ ಹಬ್ಬಗಳಾದರೆ ಒಳ್ಳೆ ನೋಡೋಕೆ ಚೆಂದ ಇತ್ತು ತಾರ್ಸೋದು ನೆಲ. ಇವಾಗ ನಮ್ಮೂರಲ್ಲೂ ಫುಲ್ಲು ಗಾರೆ ನೆಲ ಮಾಡಿಬಿಟ್ಟವ್ರೆ, ಅಲ್ಲಿ ತಾರ್ಸೋಕ್ಕೂ ಆಗಲ್ಲ, ಏನೂ ಇಲ್ಲ. ಇವಾಗೆಲ್ಲ ತೊಳ್ಕೊಳ್ಳೋದೆ, ಎಲ್ಲೂ ತಾರ್ಸೋಕ್ಕೆ ಜಾಗನೇ ಬಿಟ್ಟಿಲ್ಲ, ಬರೀ ತೊಳೆಯೋದೆ. ನನಗೆ ಇವಾಗ ಸಗಣಿ ಏನಕ್ಕೆ ನೆನಪಾಯಿತು ಅಂತಂದರೆ, ಇವತ್ತು ಬೆಳಿಗ್ಗೆ ನಮ್ಮ ಅಂಗಡಿ ಮುಂದೆ ಒಂದು ಹಸು ಬಂದಿತ್ತಾ, ಆ ಹಸು ಸಗಣಿ ಹಾಕಿತ್ತು, ನಮ್ಮ ಬೇಕ್ರಿ ಮುಂದೆ ಸಗಣಿ ಹಾಕಿತ್ತು. ಅದನ್ನು ನೋಡಿದಾಗ ಅನಿಸ್ತು ನನಗೆ, ಇಲ್ಲಿ ಹಾಕೋದ್ರ ಬದಲು ನಮ್ಮ ಮನೆ ಮುಂದೆನಾದರೂ ಹಾಕಿದಿದ್ರೆ ಅಲ್ಲಾದರೂ ಸಾರಿಸ್ಬೋದಾಗಿತ್ತು. ಎಲ್ಲಿ ಸಾರ್ಸೋಕ್ಕಾಗುತ್ತೆ, ಇಲ್ಲಿ ಅಂಗಡಿ ಮುಂದೆ ಸಾರಿಸಿದ್ರೆ ಎಲ್ಲ ನಗಾಡ್ತಾರೆ ಅಷ್ಟೇ ಇವಾಗ ಅಂದ್ಕೊಂಡೆ. ಅದೇ ಸಗಣಿ ನಮ್ಮ ಇಲ್ಲಿ ಬಾಗ್ಲ ಹತ್ರ ಹಾಕಿದಿದ್ರೆ ಇಲ್ಲಿ ಸಾರಿಸುವೆ. ಇಲ್ಲಿ ಇವಾಗ ಸಾರಿಸೋದು ಅಂದರೆ ಅಷ್ಟು ಖುಷಿ. ಅದರದ್ದು ಏನು ನೆಲಗಳೆಲ್ಲ ಇವಾಗೆಲ್ಲ ಗಾರೆ ಆಗಿಬಿಟ್ಟಿರ್ತವೆ, ಇಲ್ಲ ಸಗಣಿ ಸಿಗೋಲ್ಲ. ಇಲ್ಲಿ ಊರಲ್ಲಾದರೆ ಸಿಗುತ್ತೆ, ಅಲ್ಲೂ ತಾರ್ಸೋಕ್ಕಾಗಲ್ಲ, ಇವಾಗೆಲ್ಲ ಗಾರೆಗಳಾಗ್ಬಿಟ್ಟವೆಲ್ಲ, ಏನು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಹೆಂಗೋ ಮೇಂಟೈನ್ ಮಾಡಬೇಕು ಅಂದ್ರೆ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ ಎಷ್ಟು 3 ದಿನ ಆದರೂ ಹೋಗಲ್ಲ ಅದು. ಸಗಣಿ ಮೇಲೆ ರಂಗೋಲಿ ಹಾಕಿದ್ರೆ ಇಲ್ಲಿ ಹಿಂಗೆ ತೊಳೆದ್ಬಿಟ್ಟು ಹಿಂಗೆ ರಂಗೋಲಿ ಹಾಕಿದ್ರೆ ಗಾರೆ ಮೇಲೆ ಯಾರಾದರೂ ಫುಲ್ ನಡೆದಾಡ್ಬಿಟ್ರೆ ಸಾಕು, ಫುಲ್ಲು ರಂಗೋಲಿ ಹಾಕಿದ್ನೋ ಇಲ್ವೋ ಗುರುತೇ ಕಾಣಿಸಲ್ಲ. ಒಂದು ನಾಯೋಗಿ ಏನೋ ಮಲ್ಕೊಂಬಿಟ್ರೆ ನಾನು ಆ ರಂಗೋಲಿ ಹಾಕಿದ್ನ ಅಂತ ನೋಡಬೇಕು, ಹಂಗಾಗುತ್ತೆ. ಅವಾಗ ಹಂಗಲ್ಲ, ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ 3 ದಿನ ಆದರೂ ಹೋಗಲ್ಲ. ಎಷ್ಟು ದೊಡ್ಡ ರಂಗೋಲಿ ಆಗ್ತಿದೆ ಗೊತ್ತಾ. ಅವಾಗ ನಾನು ರಂಗೋಲಿ ಹಾಕೋಕ್ಕೆ ಅಷ್ಟು ಖುಷಿ ಇರ್ತಿತ್ತು. 3 ದಿನ ಆದರೂ ಹೋಗಲ್ವಲ್ಲ ಅದು, ಗುಡಿಸಿದು ಹೋಗಲ್ಲ ಅದು. ನಾವು ಇನ್ನೊಂದು ಸಲ ಸಾರಿಸ್ಬೇಕು, ಇಲ್ಲ ನೀರು ಹಾಕಬೇಕು. ಇವಾಗ ಹಂಗಲ್ಲ, ರಂಗೋಲಿ ಹಾಕ್ಬಿಟ್ಟು ಈಗ ನೈಟ್ ಮಲ್ಕೊಂಡ್ರೆ ರಾತ್ರಿ ಹೊತ್ತು ಅದೇನು ನಾಯೋ ಏನೋ ಯಾರೋ ಓಡಾಡ್ಬಿಟ್ಟಿದ್ರೆ ರಂಗೋಲಿನೇ ಇರಲ್ಲ. ಅದು ಹಾಕೋಕ್ಕೆ ಬೇಜಾರು. ಇವಾಗ ನಾನೊಂದು ಚಿಕ್ಕ ರಂಗೋಲಿ ಹಾಕ್ತೀನಿ, ದೊಡ್ಡ ರಂಗೋಲಿ ಹಾಕಿದ್ರೆ ಸುಮ್ಮನೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು